राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। सदानंद सद्गुರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಪುಂಡರೀಕವರದಾರಿಠ पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव। श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಪರಮ ಕೃಪೆಯಿಂದ ಸತತವಾಗಿ 32 ವರ್ಷದಿಂದ ಜರುಗುತ್ತಾ ಬಂದಿರುವಂತಹ ಈ ಮಹಾನ್ ಯಜ್ಞ ಸಪ್ತಾಹ, ಇದು ಇವತ್ತಿನ ಈ ಒಂದು ಸಪ್ತಾಹ ಏನದಲ್ಲ, ಇದು 33ನೇ ವರ್ಷದ ಸಪ್ತಾಹ. ಇದಕ್ಕೆಲ್ಲ ಸಮರ್ಥರ ಅಪಾರ ಕರುಣೆನೇ ಕಾರಣ. ಯಾಕಂದರೆ ಜೀವನದೊಳಗೆ ಸತ್ಕಾರ್ಯಗಳು ಆಗಬೇಕಾಗಿತ್ತಂದ್ರೆ ಸುಕೃತ ಭಾಳ ಬೇಕಂತಾರೆ. ಆದರೆ ಇಂಥ ಒಂದು ಏನಪ್ಪ ಅಂದ್ರೆ ಅಧ್ಯಾತ್ಮದ ಒಂದು ಯಜ್ಞ ಅಂತಾರೆ. ಇದು ಮಹಾನ್ ಯಜ್ಞ. ಇದು ಸಪ್ತಾಹ ಅಂದ್ರೆ ಸಾಮಾನ್ಯ ಅಲ್ಲ. 3 ದಿವಸ ಸತತವಾಗಿ ತನ್ನ ಸ್ವರೂಪ ಸಾಕ್ಷಾತ್ಕಾರಕ್ಕಾಗಿ ಏನನ್ನ ಮನುಷ್ಯ ಚಿಂತನೆ ಮಾಡಬೇಕಾಗ್ಯದ, ಆ ತತ್ವ ಚಿಂತನೆಗಳ 3 ದಿವಸ ಸತತ ಇಲ್ಲಿ ನಡೀತಾವೆ. ಅಂಥ ಮಹಾನ್ ವಿಚಾರಗಳನ್ನು ತಿಳಿಸಿದಂಥ ಸಮರ್ಥ ರಾಮದಾಸ್ ಮಹಾರಾಜರ ಗ್ರಂಥರಾಜ ದಾಸಬೋಧವನ್ನು 3 ದಿವಸದಿಂದ ಇಲ್ಲೇ ದಾಸಬೋಧ ಇಲ್ಲಿ ಪಠಣ ಆಗ್ತದೆ. ಈ ದಾಸಬೋಧದ ಒಳಗೆ ಬಗ್ಗೆ ಹೇಳ್ಬೇಕಂದ್ರೆ ಇದು ಗ್ರಂಥರಾಜ ಅಂತ ಅನಿಸ್ಕೊಂಡು ಬಿಟ್ಟದಂತಾರೆ. ಗ್ರಂಥರಾಜ ಸಾಕಷ್ಟು ಜಗತ್ತಿನೊಳಗೆ ಗ್ರಂಥಗಳಾಗಿ ಹೋಗಿದ್ರು ಸಹಿತ ಈ ಗ್ರಂಥಕ್ಕೆ ಗ್ರಂಥ ರಾಜ ಅಂಥೇಳಿ ಯಾಕೆ ಅನಿಸ್ಕೊತ್ತಂದ್ರೆ ಇದು ಅನುಭವ ಗ್ರಂಥದ. ಸಮರ್ಥರಂತಾರ ಈ ಗ್ರಂಥದೊಳಗೆ ಏನದಲ್ಲ ಇದನ್ನು ನಾ ಮೊದಲ ಮಾಡೀನಿ, ಅನುಭವಕ್ಕೆ ತೊಗೊಂಡಿನಿ, ಆಮೇಲೆ ಬರೆದನಿ. ಸಮರ್ಥರಂತಾರ ಆದಿ ಕೇಲೆ ಮಗ ಸಾಂಗೀತಲೆ ಅಂತಾರ. ಇದನ್ನು ಸುಮ್ಮನೆ ಹಾಗೆ ಹೇಳಿಲ್ಲ. ಮೊದಲು ನಾ ಇದನ್ನು ನಾನು ಅನುಭವಕ್ಕೆ ನಡೆದ, ಇದನ್ನು ಅನುಭವಕ್ಕೆ ತೊಗೊಂಡ ಮೇಲೆ ಇದನ್ನು ಹೇಳಿನಿ ಅಂದ್ರೆ ಅನುಭವ ಗ್ರಂಥ. ಅವ ಜ್ಞಾನೇಶ್ವರ ಮಾೌಲಿ ಅವರ ಗ್ರಂಥ ಅದೇನು ಸಾಮಾನ್ಯ ಗ್ರಂಥ ಅಲ್ಲ. ಏಕನಾಥಿ ಭಾಗವತ ಸಾಮಾನ್ಯ ಅಲ್ಲ. ಭಗವದ್ಗೀತಾ ಅಂತ ಅಪಾರ ಗ್ರಂಥಗಳಾಗಿ ಹೋಗ್ಯಾವ. ಅವು ವಿಶೇಷ ಅಂದರೆ ವಿಶೇಷ ಎಲ್ಲ ಗ್ರಂಥಗಳವ. ಆದ್ರೆ ಸ್ವರೂಪ ಸಾಕ್ಷಾತ್ಕಾರಕ್ಕೆ ನೀನು ನಿತ್ಯ ಇದನ್ನು ಶ್ರವಣ ಮಾಡಿದೆ ಅಂದ್ರೆ, ಇದರೊಳಗೆ ಹೇಳಿದಂಗೆ ನೀನು ನಡೆದಿ ಅಂದ್ರೆ ನಿನ್ನ ಜೀವನದೊಳಗೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ನಿನಗೆ ಆಗ್ತಾ ಅನ್ನುವಂಥದ್ದು ಅನುಭವಕ್ಕೆ ತಗೊಂಡ ಭಾವಸಾಹೇಬ್ ಮಹಾರಾಜರು ಈ ಸಾಂಪ್ರದಾಯಕ್ಕೆ ಗ್ರಂಥ ಇಟ್ಟರು. ಈ ಗ್ರಂಥದ ವಿಶೇಷತೆ ಅಂದ್ರೆ ಈ ಸಂಪ್ರದಾಯ ಇಂಚಗಿರಿ ಸಂಪ್ರದಾಯ, ಅರ್ಥಾತ್ ಸ್ವರೂಪ ಸಾಕ್ಷಾತ್ಕಾರ ಸಂಪ್ರದಾಯ. ಸಮರ್ಥ ಭಾವಸಾಹೇಬ್ ಮಹಾರಾಜನಂತರ ಇದಕ್ಕೆ ಸ್ವರೂಪ ಸಾಕ್ಷಾತ್ಕಾರ ಸಂಪ್ರದಾಯ. ಇದು ಇಂಚಗಿರಿ ಊರ, ಅದ್ರ ಅಲ್ಲಿರುವಂಥದ್ದು ಒಂದು ಏನಪ್ಪ ಅಂದ್ರೆ ಕ್ಷೇತ್ರ. ಅದು ಆ ಕ್ಷೇತ್ರದೊಳಗಿಂದ ಇದ್ರ ಹೆಸರು ತೊಗೊಂಡು ನಾವು ಮಾತಾಡ್ತೇವೆ ಖರೆ, ಆದರೆ ನಿಜವಾಗಿ ವಿಚಾರ ಮಾಡಿದ್ರೆ ಇದು ಸ್ವರೂಪ ಸಾಕ್ಷಾತ್ಕಾರ ಮಹಾನ್ ಕ್ಷೇತ್ರ. ಇಂಚಗೇರಿ ಅಂದರೆ ಸಾಮಾನ್ಯ ಅಲ್ಲ. ಭಾವಸಾಹೇಬ್ ಮಹಾರಾಜರು ಗುರುಲಿಂಗ ಜಂಗಮ್ ಮಹಾರಾಜರ ಒಂದು ಅಲ್ಲಿ ವೃಂದಾವನ ಸ್ಥಾಪಿಸಬೇಕಾದ್ರೆ
ಅದು ಭಾಳಷ್ಟು ಏನಪ್ಪ ಅಂದ್ರೆ ಮಹಾತ್ಮರು ಅಂಥ ಒಂದು ಪುಣ್ಯಕ್ಷೇತ್ರವನ್ನು ಆರಿಸಿಕೊಂಡ್ರು. ಇವತ್ತಿನ ದಿವಸ ದೇಶ ವಿದೇಶಗಳೊಳಗೆ ಮೊದಲು ಮಾಡಿಕೊಂಡು ಈ ಸಂಪ್ರದಾಯ ಪ್ರಚಲಿತದೊಳಗದ. ಆದರೆ ಇದ್ರ ಬಗ್ಗೆ ನಾವು ಹೆಂಗಪ್ಪ ಅಂದ್ರೆ ಸಮರ್ಥರೇನಂತಾರೆ ಭಾವಸಾಹೇಬ್ ಮಹಾರಾಜರು, ಈ ಗ್ರಂಥವನ್ನು ನಿಮ್ಮ ಕೈಯಾಗ ಕೊಟ್ಟನಪ್ಪ, ಈ ಗ್ರಂಥವನ್ನು ನಿತ್ಯ ಓದ್ರಿ, ಇದ್ರಾಗ ಏನೆಲ್ಲ ಅದ. ಒಬ್ಬ ಬದ್ಧನಾದವ ಬದ್ಧಚಿ ಸಿದ್ಧ ಜಾಲೆ ಅಂತ, ಬದ್ಧನಾದವ ಸಿದ್ಧನಾಗೋ ತನಕ ಏನನ್ನು ತಿಳ್ಕೋಬೇಕಾಗ್ಯದ, ಯಾವುದನ್ನು ಧಾರಣ ಮಾಡಬೇಕಾಗ್ಯದ, ಯಾವುದನ್ನು ಬಿಡಬೇಕಾಗ್ಯದ ಜೀವನದೊಳಗೆ, ಇದ್ರೊಳಗೆ ಏನೇನು ತಿಳ್ಕೊಬೇಕೆಲ್ಲ ಈ ಗ್ರಂಥದಾಗದಪ್ಪ, ಇದನ್ನು ನಿತ್ಯ ಓದ್ರಿ ಅಂಥೇಳಿ ಸಮರ್ಥ ಭಾವಸಾಹೇಬ್ ಮಹಾರಾಜರು ಈ ಗ್ರಂಥವನ್ನು ಗುರುಲಿಂಗ ಜಂಗಮ ಮಹಾರಾಜರಿಂದನೂ ಇದೇ ಗ್ರಂಥದ ಪಟ್ಟಣ ನಮ್ಮ ಸಂಪ್ರದಾಯದ ನಡ್ಕೊತ ಬಂದದ. ಅದನ್ನೇ ನಮ್ಮ ಮಹಾರಾಜರಾದರು ಅಂದರು, ಈ ಗ್ರಂಥವನ್ನು ನೀವು ನಿತ್ಯ ಪಠಣ ಮಾಡಿರಪ್ಪ, ಏನೂ ಮಾಡಬೇಡ್ರಿ, 4 ಹೊತ್ತು ಭಜನೆ ಮಾಡಿರಿ, ಉಪಾಸನಾ ಭಾವಸಾಹೇಬ್ ಮಹಾರಾಜರು ಹಾಕಿಕೊಟ್ಟಂಥ 4 ಹೊತ್ತು ಉಪಾಸನಾ ಭಜನೆ ಮಾಡಿರಿ, ದಿವಸ ನಿತ್ಯ 3 ಸಮಾಸ ದಾಸೋಹ ಓದ್ರಿ. ಅದ್ರಾಗ ಹೆಂಗೆ ಓದಿದ ಹಂಗೆ ನಿಮ್ಮ ಜೀವನದಾಗ ನೀವು ಅದನ್ನ ಅಳವಡಿಸ್ಕೊಂಡು ನಡಿಲಿಕ್ಕತ್ರಿ ಅಂದ್ರೆ ದಿವ್ಸಕ್ಕೆ ನಿಮಗೆ ಆನಂದದ ಅನುಭೂತಿ ಆಗ್ತಂತಾರೆ. ಒಳಗೆ ಅಂತರಂಗೆ ಹೆಂಗೆ ವಿಶಾಲ ಹಾಕ್ಕೋತ ಹೋಗ್ತದಂದ್ರೆ ಅದು ಅದ್ರ ಸೀಮಾನೆ ಇಲ್ದಂಗೆ ಆಗಿಬಿಡ್ತದೆ. ಜಗತ್ತಿನ ಪ್ರತಿಯೊಬ್ಬರಲ್ಲಿಯೂ ಆ ಸಮರ್ಥರ ಸ್ವರೂಪ ನಮಗೆ ಗೋಚರ ಆಗ್ಲಿಕ್ಕೆ ಶುರು ಆಗ್ತದೆ. ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಲ್ಲಿ ನನ್ನ ಸದ್ಗುರುನಾಥನ ಸ್ವರೂಪ ತುಂಬಿದಲ್ಲ, ಅದೇ ಸ್ವರೂಪನು ನಂದದ, ಆ ಸ್ವರೂಪನೇ ಸದ್ಗುರುವಿಂದದ. ಚರಾಚರದಲ್ಲಿ ತುಂಬಿದಂಥ ಆ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಆನಂದಮಯ ಅನ್ನುವಂಥದ್ದು ಅನುಭವಕ್ಕೆ ಬರಬೇಕಾತಂದ್ರೆ ಇದಕ್ಕೆ ಸತತವಾಗಿ ನಾವು ಇದಕ್ಕೆ ಗಂಟು ಬೀಳ್ಬೇಕಂತಾರವರು. ಎಂದರೆ ಒಮ್ಮೆ ನಾವು ಮಾಡಿದೆ ಅಂದರೆ ಆಗು ಮಾತಲ್ಲ ಇದು. ಇದಕ್ಕೆ ಸತತವಾಗಿ ನಾವು ವಿಚಾರ ಮಾಡಿದೆ ಅಂದರೆ ಯಾರು ಸತತವಾಗಿ ಇದಕ್ಕೆ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಲ್ಲ ಅವರಿಗೆ ಮಾತ್ರ ಆನಂದದ ಅನುಭೂತಿ ಆಗಿದೆ. ನೀ ಗುರುಲಿಂಗ ಜಂಗಮ ಮಹಾರಾಜರ ಶಿಷ್ಯರಾದ ಮೇಲೆ ಭಾವಸಾಹೇಬ್ ಮಹಾರಾಜರು ತಮ್ಮ 5,000 ಎಕರೆ ಅಂತ ಹೇಳ್ತಾರೆ ಅವರು. 5,000 ಎಕರೆ ಈ ಪರಮಾರ್ಥಕ್ಕಾಗಿ ಮೀಸಲಿಟ್ಟುಬಿಟ್ರು. 36 ವರ್ಷಗಟ್ಟಲೆ ಸತತ 9 ತಾಸು ನಾಮ ಸಾಧನ ಮಾಡಿದ್ರು ಅಂದ್ರೆ ಸಾಮಾನ್ಯದ ಮಾತೇ ಅಲ್ಲಿದು. ಗುರುಲಿಂಗ ಜಂಗಮ ಮಹಾರಾಜರು ಮಾಡಿದ್ರು ನಾಮ ಸಾಧನ, ಭಾವಸಾಹೇಬ್ ಮಹಾರಾಜರು ಮಾಡಿದ್ರು ನಾಮ ಸಾಧನ. ಅವರು ಅದಕ್ಕಾಗಿ ಅರ್ಪಣೆ ಮಾಡಿಕೊಂಡ್ರು. ಸಮರ್ಥ ರಾಮಚಂದ್ರ ಮಹಾರಾಜರು ಅದಕ್ಕಾಗಿ ಅರ್ಪಣೆ ಮಾಡಿಕೊಂಡ್ರು. ನಮ್ಮ ಮಹಾರಾಜರು ತಮ್ಮ ಗುರುವಿನ ಒಂದು ಕೀರ್ತಿಗಾಗಿ ಈ ಒಂದು ಆತ್ಮ ಸಾಕ್ಷಾತ್ಕಾರಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ್ರಲ್ಲ. ಹೀಗೆಲ್ಲ ಮಾಡಿದಾಗ ಸಾಧ್ಯ ಆಗುವಂಥದ್ದು. ಇಷ್ಟೇ ಏನು ಎಲ್ಲರಿಗೂ ಹೆಂಗೆ ಸಾಧ್ಯ ಆಗ್ತದೆ. ಪತಿತ ಪಾವನಾಚೆ ದಾಸ ತೇಹಿ ಪಾವನ ಕರೀತಿ ಜಗಾಸ ಐಸಾ ಪ್ರಚೀತ ಮನಾಸ ಬಹುತಾಂಚೆ ಆಲಿ ಅಂತ ಸಮರ್ಥರ ದಾಸೋದ ಕಡೆ ಒಂದು ಹೇಳ್ತಾರೆ. ಆ ಪತಿತ ಪಾವನಾದಂಥ ಸದ್ಗುರುವಿನ ಅನನ್ಯ ದಾಸತ್ವವನ್ನು ಯಾರು ಸ್ವೀಕಾರ ಮಾಡ್ಯಾರಲ್ಲ ಅವ್ರು ಮಾತ್ರ ಜಗತ್ತಿನ ಉದ್ಧಾರದ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಮಾತ್ರ ಸ್ವತಃ ಉದ್ಧಾರ ಆಗ್ತಾರೆ, ಜಗತ್ತಿನ ಉದ್ಧಾರ ಮಾಡುವಂಥ ಒಂದು ಸಾಮರ್ಥ್ಯ ಅವ್ರಿಗೆ ಬರ್ತದೆ. ಅಂಥ ಒಂದು ಗರಡಿ ಒಳಗೆ ಅಂಥ ಒಂದು ಸಂಪ್ರದಾಯದೊಳಗೆ ನಾವೆಲ್ಲ ಬಂದೆವು. ಏನು ಭಾವಸಾಹೇಬ್ ಮಹಾರಾಜರು ಅಂತಾರೆ ತಮ್ಮ ಜೀವನ ಗಂಗಾದೊಳಗೆ, ನಿನ್ನಿಂದ ಅನುಗ್ರಹಿತನಾಗಿ ನಿನ್ನಂತೆ ಆಗದಿದ್ದರೆ ಈ ಭವಕ್ಕೆ ಬಂದು ಫಲವೇನು ಅಂತಾರವರು. ಸದ್ಗುರುಗಳಿಂದ ಅನುಗ್ರಹಿತರಾಗಿ ಸದ್ಗುರು ಉಂಡಂಥ ಆನಂದವನ್ನು ನಾವು ಉಣ್ಲಿಲ್ಲ ಅಂದ್ರೆ ಇದಕ್ಕೆ ಏನಿದೆ? ಮತ್ತು ಅನುಗ್ರಹ ಆಗಿ ಏನಪ್ಪ, ನೀನು ಸದ್ಗುರುವಿಂದ ಅನುಗ್ರಹಿತನಾಗಿ ಏನು ಫಾಯ್ದೆ ಮಾಡ್ಕೊಂಡಾತು ಅಂತಾರವರು. ಏಥೇ ಜೇಣೆ ಆಳಸಕ್ಕೇಲಾತೋ ಸರ್ವಸ್ವೇ ಬಿಡಲ್ಲ. ಸಮರ್ಥರ ಅಂತಾರೆ, ಇಲ್ಲಿ ಆಲಸ್ತನ ಮಾಡಿದಂದ್ರೆ ನಿನ್ನ ನೀ ಮುಳುಗಿಸ್ಕೋತಿ. ದೇವನಾಹಿ ಓಳಕಿಲ ವಿವೇಕದಿಂದ ನೀನು ದೇವಾದಿ ದೇವನನ್ನು ತಿಳ್ಕೋಬೇಕಾಗಿದೆ. ನಾವಿನ್ನ ದೇವನನ್ನು ತಿಳ್ಕೋದ್ರಾಗೆ ಇದ್ದೆವು. ದೇವಾದಿ ದೇವ ಸಕಲ ದೇವಾಂಚೆ ದೈವತ ಸದ್ಗುರುನಾಥ ಏಕಲ ಅಂತ. ಆ ಸದ್ಗುರುನಾಥ ಹೆಂಗಿದ್ದಾನಂದ್ರೆ ದೇವಾದಿ ದೇವ ಉಗಡೆ ಪರಬ್ರಹ್ಮ ಸದ್ಗುರುಚೆ ಮೂರ್ತಿ ಅಂತ ಮಾವಲಿ ಅವ್ರು ಹೇಳ್ತಾರೆ. ಇಂಥ ಸದ್ಗುರು ನಮ್ಮವಿದ್ದಾನ, ನಮಗೆ ಅನುಗ್ರಹ ಮಾಡಿದವಿದ್ದಾನ, ನಮ್ಮನ್ನು ಅಪ್ಕೊಂಡವಿದ್ದಾನ, ನಮ್ಮ ಜೀವನದ ಉದ್ಧಾರ ಕರ್ತಿದ್ದಾನ. ಅಂಥವನ ಸೇವೆಯನ್ನು ನಾವು ನೀವುಗಳೆಲ್ಲ ಅನನ್ಯ ರೀತಿಯಿಂದ ಮಾಡಬೇಕಾಗಿದೆ. ಅನನ್ಯ ರೀತಿ, ಅನನ್ಯ ಅಂದರೆ ಏನು? ಅನನ್ಯ ಮಂಜೆ ಅನ್ಯನಾಹಿ ಅಂತ ಸಮರ್ಥರಂತಾರೆ. ಅನನ್ಯ ಅಂದರೆ ಏನು? ಮತ್ತೊಂದು ಏನು ಇರಲಾರ್ದ ಅವನೊಬ್ಬನ್ನೇ ಪ್ರೇಮ ಮಾಡೋದು ಅನನ್ಯ ಅಂತಾರೆ. ಅವನನ್ನೇ ಮತ್ತೊಂದು ಏನು ವಿಚಾರ ಮಾಡಬಾರ್ದು. ಯಾವ ವಿಕಲ್ಪಗಳನ್ನು ಒಳಗ್ತಾರಲ್ಲ ಸತತ ನಾಮ ಚಿಂತನದೊಳಗೆ, ಸತತ ಸದ್ಗುರುವಿನ ಒಂದು ಜೀವನದ ಒಂದು ಏನಪ್ಪ ಅವರ ಒಂದು ಜೀವನದೊಳಗೆ ಅವ್ರು ಹೆಂಗೆ ಈ ಸಾಧನಾ ಮಾರ್ಗದೊಳಗೆ ಮುಂದುವರಿದ್ರು ಇವನ್ನೆಲ್ಲ ನೋಡ್ಕೊಂಡು ನಾವು ನೀವುಗಳೆಲ್ಲ ಏನಪ್ಪ
ಸತತ ಇದಕ್ಕಾಗಿ ನಾವು ಪ್ರಯತ್ನ ಮಾಡೋಣ. ಯಾಕಂದ್ರೆ ಮಹಾರಾಜರು ಹೇಳಿದರು, ಕೈ ಮುಗಿದು ಹೇಳ್ಯಾರ. ನಮ್ಮ ಮಹಾರಾಜರಂತೂ ಹೆಂಗೆ ಹೇಳಿಬಿಟ್ರು, ಕೈ ಮುಗಿದು ಹೇಳ್ತೀನಿರಪ್ಪ, ನೀವು ಧ್ಯಾನ ಮಾಡಿರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದೆ ಅಂತ ಹೇಳ್ಯಾರ. ಮತ್ತು ಇಷ್ಟೆಲ್ಲ ಹೇಳಿದಾಗೂ ಸಹಿತ ನಾವು ಅದನ್ನೇ ಬಿಟ್ಟು ಉಳ್ಕಿದ್ದೆಲ್ಲಕ್ಕೂ ಹೆಚ್ಚು ಒತ್ತಡ ಕೊಟ್ಟೇವು ಅಂದರೆ ಮಹಾರಾಜರ ಅಂತಃಕರಣಕ್ಕೆ ನೋವಾಗ್ತದೆ. ಮಹಾರಾಜರ ಅಂತಃಕರಣಕ್ಕೆ ನೋವಾಗಿ ನಾವು ಅವರನ್ನು ಅವ್ರ ಕೃಪಾ ಅವ್ರನ್ನ ಸಂತೋಷಗೊಳಿಸ್ಲಿಕ್ಕೆ ಹೆಂಗೆ ಸಾಧ್ಯದ? ಅದಕ್ಕೆ ನಾವು ನೀವುಗಳೆಲ್ಲ ಈ ಒಂದು ಸಪ್ತಾಹಗಳನ್ನು ಮಹಾರಾಜರು ಯಾಕೆ ಹಾಕಿಕೊಟ್ಟಾರ ಅಂದ್ರೆ, ಈ ಪ್ರತಿ 3 ದಿವಸ ನೀವು ಇದನ್ನು ಚಿಂತನೆ ಮಾಡ್ಕೊತ ಹೋಗ್ರಿ. ವಾರಕ್ಕೊಂದು ಸತ್ಸಂಗ ಯಾಕೆ ಹಾಕಿಕೊಟ್ಟಾರ ಅಂದ್ರೆ, ನೀವು ಮರಿಲಿಕ್ಕತ್ತೀರಂತಾರವರು. ನೀವು ಏನು ಮಾಡಿರಿ, ಈಗ ಮರಿಲಿಕ್ಕತ್ತೀರಿ, ನೀವು ಆಲಸ್ತನ ಮಾಡ್ಲಿಕ್ಕತ್ತೀರಿ. ಅದಕ್ಕೆ ಮೇಲೆ ನೆನಪು ಮಾಡೋ ಸಂಬಂಧನೇ ಮತ್ತು ಸತ್ಸಂಗಗಳು, ಮತ್ತು ಶನಿವಾರ ಸತ್ಸಂಗ ಶುರುವಾಗ್ಯದ, ಸಪ್ತಾಹಗಳೆಲ್ಲ ಶುರುವಾಗ್ಯಾವ. ಯಾವ ಇದು ಇರಲಾರ್ದ ಆದಷ್ಟು ಹುಡುಕ್ಯಾಡ್ಕೊಂಡು ಸತ್ಸಂಗಗಳಿಗೆ, ಸಪ್ತಾಹಗಳಿಗೆ ನಾವು ನೀವುಗಳೆಲ್ಲ ಹೋಗಿ ಅಲ್ಲಿ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಅವ್ರೇನು ಯಾರು ಅವ್ರೇನು ತಮ್ಮದೇನು ಹೇಳ್ತಿರೋದಿಲ್ಲ. ಗ್ರಂಥದಾಗ ಮಹಾತ್ಮರು ಏನು ಹೇಳ್ಯಾರ, ಜಗತ್ತಿನಾಗ ಆದಂಥ ಜ್ಞಾನಿಗಳು ಏನೇನು ಹೇಳ್ಯಾರ ಅನ್ನುವಂಥದ್ದನ್ನೇ ಪ್ರಸ್ತಾಪ ಮಾಡ್ತಿರ್ತಾರೆ. ಇದೀಗ ನಮ್ಮ ಎಸ್ ಕೆ ಅವ್ರು ನೋಡ್ರಿ, ಸಮರ್ಥರ ಚರಿತ್ರೆ ಬಗ್ಗೆ ಸಾಕಷ್ಟು ಹೇಳಿದರು. ಪಂಡಿತ ಜ್ಞಾನ ಹೆಂಗದ ಅಂದ್ರೆ, ಜ್ಞಾನ ಮಂಜಿ ಆತ್ಮಜ್ಞಾನ ಅಂತಾರೆ ಸಮರ್ಥರು. ಜ್ಞಾನ ಅಂದರೆ ಈಗ ವಾಮನ ಪಂಡಿತರದ್ದು ಹೇಳಿದರು. ವಾಮನ ಪಂಡಿತ ಒಬ್ಬ ಪಂಡಿತರವರು. ಪಂಡಿತರು ಹೆಂಗಾಗ್ತದ್ರೆ, ಪಂಡಿತಗಿರಿ ಒಳಗೆ ಮನುಷ್ಯ ಮುಳಿಗೆ ಹೋಗಿಬಿಟ್ಟ ಅಂದ್ರೆ ಅವ್ರ ಮುಂದಿನ ಜನ್ಮ ಬ್ರಹ್ಮ ರಾಕ್ಷಸ ಅಂತದ್ದು. ಹಿಂಗೆ ಬ್ರಹ್ಮ ರಾಕ್ಷಸಗಳು ಯಾರಾಗಿರ್ತಾರಂದ್ರೆ, ಯಾರು ಜ್ಞಾನದೊಳಗೆ ನಾನೇ ಶಾಣೆ ಅಂತ ತಿಳ್ಕೊಂಡು ಯಾರು ಈ ಪಾಂಡಿತ್ಯವನ್ನು ಪಡೆದಿರ್ತಾರಲ್ಲ, ಅವ್ರ ಮುಂದಿನ ಜನ್ಮ ಯಾವುದದ ಅಂದ್ರೆ ಬ್ರಹ್ಮ ರಾಕ್ಷಸ ಜನ್ಮ. ಅದನ್ನು ಆ ಗಿಡದಾಗ ಕೂತು ಬ್ರಹ್ಮ ರಾಕ್ಷಸ ಮಾತಾಡ್ಲಿಕ್ಕತ್ತು ಅಂತ, ಈ ಟೊಂಗಿ ಮೇಲೆ ಕೂಡಬೇಡ, ಇಲ್ಲೇ ವಾಮನ ಪಂಡಿತ ಬರಾಮಿದ್ದಾನಂತೇಳಿ. ಮತ್ತೊಂದು ಬ್ರಹ್ಮ ರಾಕ್ಷಸ ಬಂದು ಆ ಟೊಂಗಿ ಮೇಲೆ ಕೂಡ್ಲಿಕ್ಕೆ ಬಂತು, ಕೂಡಬೇಡ ಅಂತದು. ಅಲ್ಲಿ ವಾಮನ ಪಂಡಿತ ಬರಾಮಿದ್ದಾನ, ಅದಕ್ಕೆ ನೀ ಕೂಡಬೇಡ ಅಂತ. ಅದು ಅವು ಬರೋ ತನಕ ಕೂಡ್ತಂತ. ಇದು ಮತ್ತೊಂದು ರಾಕ್ಷಸ ಅಂತ, ಹೊಸ ರಾಕ್ಷಸ. ಇಲ್ಲ, ಅವನ ಪರ್ಮಿಷನ್ ತೊಗೊಂಡು ಬಾ ಅಂತ. ಆವಾಗ ಅಲ್ಲಿ ಆಳಂದಿ ಒಳಗೆ ಅವ್ರು ಸ್ನಾನ ಮಾಡ್ಲಿಕ್ಕೆ ಹತ್ತಿದ್ರು, ಯಾರು ವಾಮನ ಪಂಡಿತರು ಮತ್ತು ನೀರಾಬಾಯಿ ಏನವರು. ಆ ಸ್ನಾನದಿಂದ ಎದ್ದು ಬರೋತ್ನ ಬ್ರಾಹ್ಮಣ ವೇಷ ತೊಗೊಂಡು ಹೋಗಿ ಈ ಬ್ರಹ್ಮ ರಾಕ್ಷಸಿ ಹೋಗಿ ಕೇಳ್ತದೆ, ನಿಮ್ಗೆ ನಮಸ್ಕಾರ ಮಾಡಿ ನಮ್ಮ ಪರ್ಮಿಷನ್ ಕೊಡ್ರಿ ಅಂತ ಕೇಳ್ತಂತಿದ್ದು. ಬ್ರಾಹ್ಮಣ ವೇಷದಾಗ ಏನು ಪರ್ಮಿಷನ್ ಅಂತ ಕೇಳಿ, ಇಲ್ಲ ನಿಮ್ಮ ಜಾಗದಾಗ ನಮ್ಗಷ್ಟು ಕೂಡ್ಲಿಕ್ಕೆ ಪರ್ಮಿಷನ್ ಕೊಡು. ನಮ್ದು ಯಾವ ಜಾಗ? ಇಲ್ಲ, ನೀವು ಮುಂದೆ ಮತ್ತೆ ಇದಾದ್ಮೇಲೆ ನಿಮ್ಮ ಜಾಗ ಅಲ್ಲಿ ಅದ, ಬ್ರಹ್ಮ ರಾಕ್ಷಸರದ್ದು ಇದು ಅದ, ಅದಕ್ಕೆ ನಮಗೊಂದು ಸ್ವಲ್ಪ ಜಾಗ ಕೊಡ್ರಿ, ನೀವು ಬರೋ ತನಕ ಮತ್ತೆ ನೀವು ಬಂದ ಮೇಲೆ ಹೋಗ್ತಂತಂದ್ರು. ಗಾಬರಿ ಆಗಿಬಿಟ್ಟಂತ ವಾಮನ ಪಂಡಿತ್ ನಡ್ಲಿಕ್ಕತ್ತಂತವ. ಇಷ್ಟು ತಿಳ್ಕೊಂಡ ಮೇಲೂ ನಾವು ಬ್ರಹ್ಮ ರಾಕ್ಷಸ ಯೋನಿಯೊಳಗೆ ಹೋಗ್ತಾನ. ಹಂಗಾರೆ ಇದ್ರದ್ದು ಬ್ರಹ್ಮ ರಾಕ್ಷಸ ಯೋನಿಯೊಳಗೆ ಹೋಗಲಾರ್ದಂಗೆ ಏನರ ಇತ್ತಂದ್ರೆ ನನಗೆ ಉಪಾಯ ಹೇಳಂದ ಕೂಡಲೇ ಅದೇ ಬ್ರಹ್ಮ ರಾಕ್ಷಸ ಹೇಳ್ತಂತದ. ಇದಕ್ಕೆ ಉಪಾಯ ಅಂದ್ರೆ ಮಹಾನ್ ಆತ್ಮಜ್ಞಾನಿ ಸದ್ಗುರುಗಳಿಗೆ ಶರಣ ಹೋಗ್ಬೇಕು ಅಂದ್ಕೊಳ್ಳಿ. ಎಲ್ಲಿದ್ದಾರೆ ಸದ್ಗುರು? ಅವು ಕಣ್ಣಾಗೆ ಕಾಣಿಸೋಲ್ಲ. ಪಾಂಡಿತ್ಯ ಬಂತು ಅಂದ್ರೆ ಸದ್ಗುರುಗಳು ಎಲ್ಲಿದ್ದಾರೆ ಅನ್ನೋ ಸಹಿತ ಗೊತ್ತಾಗೋದಿಲ್ಲ. ಆವಾಗ ಎಲ್ಲಿದ್ದಾರೆ ಅಂತ ಕೇಳ್ಕೊಳ್ಳಿ, ಇಲ್ಲೇ ತುಕಾರಾಮ್ ಮಹಾರಾಜರಿದ್ದಾರಂತ. ಇಲ್ಲೇ ತುಕಾರಾಮ್ ಮಹಾರಾಜರಿದ್ದಾರೆ. ಆಳಂದಿ ಮತ್ತು ದೇವ್ಗೆ ಎಲ್ಲಿ ಫರಕ್ ಅದ? ಇಲ್ಲೇ ತುಕಾರಾಮ್ ಮಹಾರಾಜರಿದ್ದಾರೆ, ಅವ್ರಿಗೆ ಶರಣ ಹೋಗ್ರಿ ಅಂದು ಕೂಡಲೇ ಇಬ್ಬರು ಗಂಡ ಹೆಂಡತಿ ಏನಪ್ಪ ಅಂದ್ರೆ ಕಣ್ಣ ನೀರು ಹೋಗ್ಲಿಕ್ಕೆ ಹತ್ತಿದ್ದು. ಏನು ಇಷ್ಟೆಲ್ಲ ತಿಳಿದ್ರು ಸಹಿತ ಮುಂದೆ ಬ್ರಹ್ಮ ರಾಕ್ಷಸ ಜನ್ಮಲ ಅಂಥೇಳಿ ಇಬ್ಬರು ಹೋಗಿ ತುಕಾರಾಮ್ ಮಹಾರಾಜರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ತುಕಾರಾಮ್ ಮಹಾರಾಜರು ಅಂದರು, ನೀವು ಭೂದೇವತೆಗಳು, ನೀವು ನಮಗೆ ನಮಸ್ಕಾರ ಹಾಕಿದ್ರೆ ನಾನು ಯಾವ ಪಾಪದಾಗ ಕೆಡೋಬೇಕಂತೀರಿ ಅಂದ್ಕೊಳ್ಳಿ. ಇಲ್ಲ, ನಮ್ಮನ್ನು ಉದ್ಧಾರ ಮಾಡಿರಿ ಅಂತ ಕೇಳ್ತಾರೆ ವಾಮನ ಪಂಡಿತರು. ಏನು ನಾನು ನಿಮ್ಮನ್ನು ಹೆಂಗೆ ಉದ್ಧಾರ ಮಾಡಲಿ, ನೀವೇ ನಮ್ಮನ್ನು ಉದ್ಧಾರ ಮಾಡಿರಿ ಅಂತಾರಂತವ್ರು. ಇಲ್ಲ, ನಮಗೆ ಅನುಗ್ರಹ ಮಾಡಿ ನೀವು ಉದ್ಧಾರ ಮಾಡಿರಿ, ನಿಮ್ಮ ಒಂದು ಅನುಗ್ರಹ ಮಾಡಿ ನಮ್ಮನ್ನು ಈ ಭವಸಾಗರದಿಂದ ದಾಟಿಸುವಂಥ ಮಾರ್ಗ ತೋರಿಸ್ರಿ ಅಂದ ಕೂಡಲೇ ತುಕಾರಾಮ್ ಮಹಾರಾಜರು ಅಂತಾರೆ, ನೀವು ದೊಡ್ಡ ಬ್ರಾಹ್ಮಣರು, ನಿಮಗೆ ಅನುಗ್ರಹ ಮಾಡೋಕ್ಕೋತ ನಂದಲ್ಲ, ನಿಮಗೆ ಅನುಗ್ರಹ ಮಾಡೋರು ಸಮರ್ಥ ರಾಮದಾಸ್ ಮಹಾರಾಜರಿದ್ದಾರೆ, ಅಲ್ಲಿ ಹೋಗಿ ಅವ್ರಿಗೆ ಶರಣ ಹೋಗ್ರಿ ಅಂದ್ಕೊಳ್ಳಿ. ಸಮರ್ಥ ರಾಮದಾಸ್ ಮಹಾರಾಜರಿಗೆ ಶರಣ ಹೋಗ್ತಾರವ್ರು ಇಬ್ಬರು ಗಂಡ ಹೆಂಡ್ತಿ. ಹೋಗಿ ನಿಮ್ಮನ್ನು ನಮ್ಗೆ ಅನುಗ್ರಹ ಮಾಡ್ರಿ ಅಂದ್ಕೊಳ್ಳಿ. ಅನುಗ್ರಹ ಪುಕ್ಕಟ ಬಂದವ್ರು ಅಂತ ಕೇಳ್ತಾರವ್ರು. ಯಾಕೆ ತುಕಾರಾಮ್ ಮಹಾರಾಜರು ಸಂಭಾಯಿತ ಮನುಷ್ಯರು, ಸಮರ್ಥರು ಹಂಗಲ್ಲ. ಅನುಗ್ರಹ ಅಂದ್ರೆ ಪುಕ್ಕಟ್ಟು ಬಂದವನ, ಇದಕ್ಕೆ ಭಾಳ ದುಡಿಬೇಕಾಗ್ತದೋ ಅಮ್ಮನ ಅಂತಂತಾರೆ. ಏನು ಮಾಡಿದ್ ಹೇಳ್ರಿ ಅಂದ ಕೂಡಲೇ ಹೋಗಿ ಅಲ್ಲಿ ಬದ್ರಿ ಒಳಗೆ 12 ವರ್ಷ ಇಬ್ಬರು ಗಂಡ ಹೆಂಡತಿ ಸೇವೆ ಮಾಡ್ರಿ ಅಂತ ಹೇಳ್ತಾರೆ. ಬದ್ರಿನಾಥಕ್ಕೆ ಹೋಗಿ 12 ವರ್ಷ ಸೇವೆ ಮಾಡ್ತಾರೆ ಹೆಣ್ಮಂದಿಯವರು. ಆದರೂ ಏನೂ ಅನಿಸೋಲ್ಲ. 12 ವರ್ಷ ಸೇವೆ ಮಾಡಿದ್ರು ಏನೂ ಆಗೋದಿಲ್ಲ. ಇನ್ನೇನು ನಾವಿನ್ನು ಇಲ್ಲೇ ಗುಡ್ಡದಿಂದ ಹಾರ್ಕೊಂಡು ಜೀವ ಬಿಡೋಣಂತ ಇಬ್ಬರು ಗಂಡ ಹೆಂಡತಿ ಹಾರ್ಲಿಕ್ಕೆ ಹೋಗ್ತಾರೆ. ಆವಾಗ ಬದ್ರಿನಾಥ್ ಅಂತಾನೆ, ನೀ ಇಲ್ಲ, ನಿಮಗೆ ಸದ್ಗುರುಗಳನ್ನ ಕೇಳು, ಅಲ್ಲಿ ಹೋಗಿ ಕೇಳಂದು ಕೂಡಲೇ ಸದ್ಗುರುನಾಥ್ ಅಂತಾನೆ. ಮತ್ತು ಇವರು ಪ್ರಚಿತಿ ಮಾಡಿ ಹೇಳ್ತಾರೆ, ಇನ್ನು 12 ವರ್ಷ ಶ್ರೀಶೈಲದಾಗ ಹೋಗಿ ಸೇವೆ ಮಾಡಿರ್ತಾರೆ.
12 ವರ್ಷ ಸೇವಾ ಮಾಡಿ ಇಲ್ಲೇ 12 ವರ್ಷ 24 ವರ್ಷ ಗಂಡ ಹೆಂಡತಿ ಸೇವಾ ಮಾಡಿ ಬರೋ ಹೊತ್ನ್ಯಾಗ ವೈಷ್ಣವ ಮನುಷ್ಯ ಪಾಂಡಿತ್ಯ ಒಂದು ನದಿ ದಂಡಿಗೆ ಅವರು ತಾವೇ ಕುದಿಸ್ಕೊಂತಿರ್ತಾರೆ ವೈಷ್ಣವರು. ಅನ್ನಕ್ಕೆ ಇಟ್ಟಿರ್ತಾರೆ, ಸಂಧ್ಯಾವಂದನ ಮಾಡ್ಲಿಕ್ಕೆ ನೀರಾಗಿ ನಿಂತಿರ್ತಾರೆ, ಅನ್ನ ಕುದಿತಿರ್ತದೆ, ಕುದಿ ನೋಡ್ತಿರ್ತದೆ, ಇವರೇ ಸುಮ್ಮನೆ ನಿಂತು ಬಿಟ್ಟಿರ್ತಾರೆ. ಯಾಕೆ ಹೇಳ್ತಂತ ನೀರಾಬಾಯಿ ನಗಿ ಬಂದು ಬಿಡ್ತದೆ. ಇಲ್ಲಿದು ಅದ, ಇಲ್ಲಿ ನಿಂತಾರೆ, ಏನು ಅಂದ್ಕೊಳ್ಳಿ ಯಾಕೆ ನಕ್ಕಿ ಅಂತ ಕೇಳ್ತಾರೆ. ನಗಿ ಬಂತಂತಾರೆ. ಇಲ್ಲಿ ನೀವು ಹಿಂಗೆ ನಿಂತೀರಿ, ಏನು ಮಾಡ್ಲಿಕ್ಕತ್ತೀರಿ ಅಂದ್ಕೊಳ್ಳಿ, ಸಚ್ಚಿತ್ ಆನಂದ ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ಲಿಕ್ಕತ್ತೀರಿ. ಮತ್ತು 24 ವರ್ಷ ಸೇವಾ ಮಾಡಿದ್ರು ನಿಮಗಿದ್ರೆ ಅರ್ಥ ಆಗಲಿಲ್ಲ ಅಂತೇಳಿ ಆಕೆ ನಗಲಿಕ್ಕೆ ಶುರು ಮಾಡ್ತಾಳೆ. ಎಲ್ಲ ಕಡೆ ತುಂಬಿದಂಥ ಪರವಸ್ತು ನಿಮ್ಮಲ್ಲಿ ಅದ, ನಮ್ಮಲ್ಲಿ ಅದ, ಎಲ್ಲ ಕಡೆ ಅದ ಅಂಥೇಳಿ ಅಂದಾಗ ನೀನೇ ಗುರುವು ಅಂಥೇಳಿ ನಮಸ್ಕಾರ ಮಾಡ್ಬೇಕಂತ ನಿನಗೆ ಖರೆ ನೀ ಹೆಂಡ್ತಿ ಆಗ್ತಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಅಲ್ಲಿ ಪಂಡಿತ್ ಹೋಗಿಲ್ಲ ಅಂತ ಅವ್ರದ್ದು ಏನು ಅಂಥೇಳಿ ಇಬ್ಬರು ಕೂಡಿಸಿ ಬರ್ತಾರೆ. ಇವ್ರು ಬರಬೇಕಾದ್ರೆ ಸಮರ್ಥ ರಾಮದಾಸ್ ಮಹಾರಾಜರು ಶಿಷ್ಯ ಮಂಡಳಿ ಕರ್ಕೊಂಡು ಎದುರಿಗೆ ಬರ್ಲಿಕ್ಕೆ ಹತ್ತಿದ್ರಂತ. ವಾಮನ್ ಬರ್ಲಿಕ್ಕತ್ತಾನಂತೆ ಇಟ್ಟು ಸೇವಾ ಮಾಡಿ ಬಂದು ಒಬ್ಬರಿಗೆ ಒಮ್ಮೆ ಅಪ್ಕೊಂಡು ಅವ್ರಿಗೆ ಅನುಗ್ರಹ ಮಾಡಿದರು. ಮುಂದೆ ಅವರಿಂದ ಏನಪ್ಪ ಅಂದ್ರೆ ಗಮಕಗಳನ್ನು ಬರೀತಿದ್ರು ಇವರು. ಅದಕ್ಕೆ ಗಮಕ್ಯ ವಾಮನ್ ಅಂತೇಳಿ ಅವ್ರ ಹೆಸರಾತು ಮುಂದದು. ಏನು ಇಂಥ ವಾಮನ ಪಂಡಿತರು ದೊಡ್ಡ ಪಂಡಿತರು ಅವ್ರು. ಖರೆ ಸದ್ಗುರುವಿನ ಅನುಗ್ರಹದೊಳಗೆ, ಸದ್ಗುರುವಿನ ಒಂದು ಈ ಸತ್ಸಂಗದೊಳಗೆ ಇದ್ರಾಗ ಭಾಳ ಮಹತ್ವ ನಮಗೆ ಅದು ಅರ್ಥ ಆಗಬೇಕದು ಆ್ಯಕ್ಚುಲಿ. ಅಂದ್ರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ, ಸಮರ್ಥರಿಗೆ ಆನಂದ ಆಗ್ತದೆ. ಅದಕ್ಕೆ ಇವತ್ತಿನಿಂದ 3 ದಿವಸ ಇಲ್ಲಿ ದಾಸಬೋಧ ಸಮರ್ಥ ಕೃಪಾದಿಂದ ಪಾರಾಯಣ ನಡೀತದೆ. ನಾಳೆ ನಾಡ್ದು ಹೂವಿನ ಕಾರ್ಯಕ್ರಮ ಅದ ಹೇಳ್ಕೊತ ನೀವೆಲ್ಲರೂ ಬಂದು ಆನಂದ ಮಾಡಿದ್ರಿ, ಸಮರ್ಥರ ಸೇವಾದಾಗ ಪಾಲ್ಗೊಂಡ್ರಿ. ನಿಮಗೆಲ್ಲರಿಗೂ ನನ್ನ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರಿಗೆ ಮತ್ತೊಮ್ಮೆ